ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಗೋವಿಂದಣ್ಣ. ನಮಸ್ತೆ ಅಣ್ಣ. ನಮಸ್ತೆ ವೀಕ್ಷಕರೇ. ತುಂಬ ದಿವಸ ಆಯಿತು ದೇವಸ್ಥಾನ ಹತ್ರಕ್ಕೆ ನಾನು ಬಂದಿರಲಿಲ್ಲ. ಹೌದಣ್ಣ. ಬಟ್ ಒಂದು ಲೆಕ್ಕಕ್ಕೆ ಚೆನ್ನಾಗಿ ಮಾಡಿದ್ದೀರಾ. ಬಂದವ್ರಿಗೆ ಮಳೆ ಏನಾದರೂ ಬಂದರೆ ಸ್ವಲ್ಪ ನೆನೆದೇ ಇರೋ ಥರ, ಬಿಸಿಲಿಗೂ ಎಲ್ಲ ಒಂದು ಸೇಫ್ಟಿ ಆಯಿತು ಸದ್ಯಕ್ಕೆ. ಈಗ ಎಲ್ಲದಕ್ಕೂ ಒಂದು ಅಡೆತಡೆಗಳಿಗೆ ಮಳೆಗೂ ಸ್ವಲ್ಪ ಎಷ್ಟೇ ಜನ ಬಂದರೂ ನಿಲ್ಬೋದು, ಬಿಸಿಲಿಗೂ ತಡ್ಕೊಬೋದು. ಅದಕ್ಕೊಂದು ಫಸ್ಟು ಅವ್ರಿಗೇನೈತೆ ಎಲ್ಲ ಸಮಸ್ಯೆ ಆದರೂ ನನಗೇನೈತೆ ಆ ಸಮಸ್ಯೆ ಒಳಗೂ ಇದನ್ನು ನೆರ ಮಾಡಿದ್ದೀನಿ. ಸೊ ಈಗ ಜಾಗ ಒಂದು ಸ್ವಲ್ಪ ಅಚ್ಚುಕಟ್ಟಾಗಿ ಕಾಣುತ್ತೆ. ಕಾಡಲ್ಲಿ ಇಂಥ ಒಂದು ಇಲ್ಲಿಗೆ ಬರೋದೇ ಸ್ವಲ್ಪ ಕಷ್ಟ. ಜನಗಳಿಗೆ ಅನುಕೂಲಗಳು ಏನಾದರೂ ಓನ್ ವೆಹಿಕಲ್ಗಳಿದ್ರೆ ಈಸಿಯಾಗಿ ಬರ್ತಾರೆ. ಹೌದಣ್ಣ. ಈ ಬಸ್ಗಳಿಗೆ ಬರೋರಿಗೆ ಸ್ವಲ್ಪ ಅನನುಕೂಲ. ಮಿಡ್ಲಲ್ಲಿ ಎಲ್ಲಾದರೂ ಒಂದು ಆಟೋ ಇಟ್ಕೊಂಡು ಬರಬೇಕಾಗಿ ಬರುತ್ತೆ. ಬಟ್ ಏನೇ ಅವರು ಅಷ್ಟು ಕಷ್ಟಪಟ್ಟು ಇಲ್ಲಿಗೆ ಬಂದ್ರೂ ಅವ್ರ ಸಮಸ್ಯೆಗಳು ಇಲ್ಲಿಂದ ಬಗೆಹರಿತಾವೆ. ಸಾಕಷ್ಟು ಜನಕ್ಕೆ ಒಳ್ಳೆಯದಾಗೈತೆ. ವಿಶೇಷವಾಗಿ ದೇವಸ್ಥಾನದ ಬಗ್ಗೆ ಮತ್ತು ಈಗ ಶನೇಶ್ವರ ಸ್ವಾಮಿಗಳನ್ನೂ ಕೂಡ ನೀವು ಆರಾಧನೆ ಮಾಡ್ತಾಯಿದ್ದೀರಾ. ಅಟ್ಟಿಲಕ್ಕಮ್ಮ, ಜಲಗಿರಿ ಅಮ್ಮ ಅವ್ರ ಜೊತೆಯಲ್ಲಿ ವಿಶೇಷವಾದ ವಿಚಾರಗಳು ಏನಾದರೂ ಇದ್ದರೆ ಫಸ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ. ನಮಸ್ತೆ ವೀಕ್ಷಕರೇ. ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣುಪತಿನ ಚ ಧೀಮಹೆ ತನ್ವೋ ಲಕ್ಷ್ಮೀ ಪ್ರಚೋದಯಿತು. ಅಮ್ಮನವರು ಅಟ್ಟಿಲಕ್ಕಮ್ಮನವರು ಅದನ್ನು ನಮಸ್ತು ಮಹಾಮಾಯ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಶ್ರೀ ಅಟ್ಟಿಲಕ್ಕಮ್ಮ ನಮಸ್ತಭ್ಯಂ ನಮಸ್ತಭ್ಯಂ ನಮಃ ಅಂದ್ಕೊಂಡು ನಾವು ಏನೈತೆ ನಮಸ್ಕರಿಸ್ತಾ ಇದ್ರಾಗೆ ಸ್ವಾಮಿ ಶನೇಶ್ವರ ನೀಲಾಂಜನಂ ಸಮಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ನ ಮಾಮಿ ಶ್ರೀ ಶನೇಶ್ವರಂ ಅವರ ಪಾದಕ್ಕೆ ನಮಸ್ಕರಿಸುತ್ತಾ ಇಲ್ಲಿ ಈ ಕ್ಷೇತ್ರದ ಮಹಿಮೆ, ಇಲ್ಲಿ ಅಟ್ಟಿಲಕ್ಕಮ್ಮ ಅನ್ನತಕ್ಕದ್ದು ದಿವ್ಯ ಕ್ಷೇತ್ರ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೋಳೂರು ಹೋಬಳಿ ಸಾತನಹಳ್ಳಿ ಗ್ರಾಮದಿಂದ ಇಲ್ಲಿ ಒಂದು 5 ಕಿಲೋಮೀಟರ್ ಪಿಲ್ಲಹಳ್ಳಿ ಗ್ರಾಮ ಅಂತೇಳಿ ಇಲ್ಲಿ ಅಮ್ಮ ಏನೈತೆ ಬಂದು ಈ ದೇವಾಲಯ ಅನ್ನತಕ್ಕದ್ದು ನಾವು ಇದರಲ್ಲಿ ಭಕ್ತಾದಿಗಳು ಸಹಕಾರದಿಂದ ಮತ್ತು ಅವ್ರು ಕೊಟ್ಟಂಥ ಕಟ್ಟುಗಳ ಹಣದ ಮತ್ತು ಬೋರ್ವೆಲ್ ಪಾಯಿಂಟಿಂದು ಮತ್ತು ಏನೈತೆ ಇಲ್ಲಿ ನನಗೇನು ಇಲ್ಲಿ ದೇವಸ್ಥಾನದೊಳಗೆ ಜೀರ್ಣೋದ್ಧಾರಕ್ಕೆ ಅಂತ ಯಾರೂ ಕೊಟ್ಟಿಲ್ಲ. ಇದರಲ್ಲಿ ಏನು ಭಕ್ತಾದಿಗಳ ಕಡೆಯಿಂದ ನಾನು ಕಷ್ಟಗಳನ್ನ ಅಮ್ಮ ಬಗೆಹರಿಸ್ತಾಯಿತ್ತೋ ಅದ್ರ ಮುಖಾಂತರ ಈ ದೇವಾಲಯ ಇಷ್ಟು ಮಟ್ಟಿಗೆ ನಿರ್ಮಾಣ ಮಾಡಿ ಇನ್ನೂ ಒಂದು 4-5 ಲಕ್ಷ ರೂಪಾಯಿ ನನ್ನ ಹತ್ರ ಸಾಲ ಮಾಡ್ಕೊಂಡಿದ್ದೀನಿ. ಇದಕ್ಕೋಸ್ಕರನ ಅದರನ್ನು ಏನೈತೆ ಅದನ್ನು ಅಮ್ಮ ಇದ್ದಾರೆ ತೀರ್ಸ್ಕೊತೀನಿ. ಸ್ವಲ್ಪನ ಇದು ಈ ಕ್ಷೇತ್ರದೊಳಗೆ ಪ್ರತಿಯೊಂದೂ ಏನಾಯ್ತೋ ಇದರಲ್ಲಿ ಯಂತ್ರ ಸ್ವರೂಪಿಣಿ, ಮಂತ್ರ ಸ್ವರೂಪಿಣಿ, ತಂತ್ರ ಸ್ವರೂಪಿಣಿ, ಜಗನ್ಮಾತೆ ಆದಂಥ ಶ್ರೀ ಅಟ್ಟಿಲಕ್ಕಮ್ಮ ದೇವಿ ಮಹಾಲಕ್ಷ್ಮಿ ಸ್ವರೂಪಿಣಿ ಅವಳು ಜಗನ್ಮಾತೆ ಅನ್ನತಕ್ಕದ್ದು. ಇದರಲ್ಲಿ ಶಾರ್ವರಿ, ಶಂಕರಿ, ಜಗದೀಶ್ವರಿ ಅನ್ನತಕ್ಕದ್ದನ್ನು ಕಾಲಭೈರವಿ, ಇದರಲ್ಲಿ ಅಮ್ಮ ಅನ್ನತಕ್ಕದ್ದು ಇದರಲ್ಲಿ ಯಾದ ಕಾಳಿ ರೂಪದಲ್ಲಿ ಅನ್ನತಕ್ಕದ್ದು ಚಿಕ್ಕಮ್ಮ, ದೊಡ್ಡಮ್ಮ, ಜಲಗಿರಿ ಮಾತೆಯರು. ಈ ಮಾತೆ ಅನ್ನತಕ್ಕದ್ದು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ. ಇದರಲ್ಲಿ ನಮಗೆ ಏನೈತೆ ಉಸಿರು ಮತ್ತು ಏನೈತೆ ಕಣ್ಣು ಮತ್ತು ಪ್ರಾಣ, ಈ 2-3 ಏನು ಪ್ರಾಮುಖ್ಯತೆನೋ ಈ ಶ್ರೀಚಕ್ರದಿಂದ ಉದ್ಭವಿಸ್ತಂಥ ಶಕ್ತಿನೂ ಅದೇ ಉದ್ಭವಿಸ್ತಾನೆ ಈ ಕ್ಷೇತ್ರ ಅನ್ನತಕ್ಕದ್ದು. ಇದರಲ್ಲಿ ಯಾವ ರೀತಿ ಇದನ್ನು ಈ ಕ್ಷೇತ್ರದೊಳಗೆ ನಾವು ಬೆಳಕು ಕಾಣ್ತಾ ಇದ್ದೀವಿ, ನಾವು ಪರಿಹಾರ ಅನ್ನೋದು ಅಮ್ಮ ಏನು ವಿಚಾರಣೆ ಕೊಡುತ್ತೆ, ಅವ್ರನ್ನ ಯಾರನ್ನೂ ವಿಚಾರಣೆ ಕೇಳ್ದಲೇ ಇಲ್ಲಿ ಅಮ್ಮ ಏನು ಸ್ಪಷ್ಟನೇ ವಿಚಾರಣೆ ಕೊಡುತ್ತೋ ಅದನ್ನು ಜನ ಕೇಳ್ಕೊಂಡು ಸ್ವಲ್ಪ ಅಮ್ಮ ಕೊಟ್ಟಿದ್ರೆ ಪರಿಹಾರನೂ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಇದರಲ್ಲಿ ನಮಗೆ 1 ಸತಿ, ನನಗೆ 2 ಸತಿ, ಅಮ್ಮ 3 ಸತಿನ ನನಗೆ ಪರಿಹಾರ ಹೇಳ್ತೋ ಅದು ಪರಿಹಾರ ಆಗಲಿಲ್ಲ ಅನ್ನೋಕ್ಕೆ ನಾನೇನೈತೋ ಅದು ಪ್ರಯೋಗದಲ್ಲಿ ನಾನು ಪ್ರಯೋಗ ಮಾಡ್ತಾಯಿದ್ದೀನಿ. ಅದು ಏನೈತೆ ನನ್ನ ವಿದ್ಯೆ, ನನ್ನ ವಿದ್ಯೆ ಅನ್ನತಕ್ಕಂಥ ಅಮ್ಮ ಏನೈತೆ ನಿಧಾನಿಸ್ತೈತಿ. ಯಾಕೆ ಅಂದರೆ ನಮ್ಮದು ಕಾಲಾಯ ತಸ್ಮೈ ಅಂತೇಳಿ ಕಾಲ ಬರೋವರೆಗೂ ಕಾಯ್ಬೇಕಾಗತ್ತೆ. ಇವರು ಆ ಕಾಲ ಬರೋವರೆಗೂ ಕಾಯೋಕ್ಕಾಗೋದು ತಾಳ್ಮೆ ಇರಲ್ಲ ನಮಗೇನೈತೋ. ಇದರಲ್ಲಿ ಅಷ್ಟರೊಳಗೆ ನಮಗೆ ಶೀಘ್ರ ಫಲ ಬೇಕು ಅನ್ನೋದು. ಆ ಶೀಘ್ರ ಫಲದೊಳಗೇನೈತೆ ನಾವು ಯಂತ್ರ ರಚಿಸ್ಬೇಕಾಗತ್ತೆ. ಯಂತ್ರ, ಮಂಡಳ ಮತ್ತು ಒಂದು ಪೂಜೆ. ಅವ್ರು ಯಾವ ರೀತಿ ಸಮಸ್ಯೆ ಒಳಗೆ ಒತ್ತಿರ್ತಾರೋ ಆ ಸಮಸ್ಯೆ ಅನ್ನತಕ್ಕದ್ದು ಶತ್ರುಬಾಧೆ ಆಗಿರ್ಬೋದು, ಭೂಮಿಗೆ ಏನೈತೋ ಭೂಮಿ ಅನ್ನತಕ್ಕದ್ದು ಆ ದೋಷ ಇರುತ್ತೆ, ಭೂಮಿ ಒಳಗೆ ಯಾವುದೇ ದೋಷ ಇರುತ್ತೆ, ಮತ್ತು ಆ ಭೂಮಿ ಸ್ವತ್ತು ಅವ್ರಿಗೆ ಆಗ್ತಾರಲ್ಲ, ಕೋರ್ಟು ಕಚೇರಿ ಕಲಹ ಹೋಗ್ತಲೇ ಇರುತ್ತೆ. ಇದು ಸಮಸ್ಯೆಗಳ್ನು ಇಂಥವಕ್ಕೇನೈತೆ ನಾನು ಪ್ರತ್ಯೇಕ ನಾನೈತೆ ಒಂದು ಬಿಡದಿಂದೊಳಗೆ ನಾನು ಸಮಸ್ಯೆ ಬಗೆಹರಿಸ್ಕೊಡ್ತೀನಿ. ಮತ್ತು ಭೂತ, ಪೇತ, ಪಿಚಾಚಿಗಳು ಮತ್ತು ಯಕ್ಷಿಣಿಗಳಲ್ಲಿ ಮತ್ತು ಏನೈತೆ ಇಂಥವ್ರುಗಳಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಅವಲರಿಸ್ತಾ ಇರ್ತೈತೆ. ಅಂಥವನು ಏನೈತೋ ಅಮ್ಮನ ಮುಖಾಂತರ ಏನೈತೆ ಕಟ್ಟುಗಳ್ನು ತಾಂತೀನಿ. ಆ ಕಟ್ಟುಗಳ ಮುಖಾಂತರ ಏನೈತೆ ಅದನ್ನು ಪರಿಹಾರ ಮಾಡಿಕೊಟ್ಟಿದ್ದೀನಿ. ಇಂಥ ಭೂತಾಪೇತಗಳ್ನು ಏನೈತೋ ನೀರಿನ ಮತ್ತು ಎಲ್ಲದು ಇದಂತೂ ಶೀಘ್ರ ಫಲ ಆಗ್ತವೆ. ಮತ್ತು ಇದು ಚೌಡಿ ವಿದ್ಯೆಗಳ್ನ ಏನು ಬಳಸಿ ಒಬ್ಬನ ಮಾರಣಾಂತಿಕ ಪ್ರಯೋಗಗಳು ಮಾಡ್ತಾರೆ. ಮತ್ತು ಏನೈತೆ ಅಂಥವನ್ನೆಲ್ಲ ತಡೆ ಹಿಡಿಯೋಕ್ಕೆ ಒಂದು ಶಕ್ತಿ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಈ ವಾಗ್ದೇವಿ ಅನ್ನತಕ್ಕದ್ದು ಸರಸ್ವತಿ ದೇವಿ. ಇದರಲ್ಲಿ ನಮಗೆ ಧೈರ್ಯಶಾಲಿನಿಯಾಗಿ ನಮಗೆ ಏನೇನೈತೋ ನಡೆಸ್ಕೊಂಡು ಹೋಗೋಂಥ ಯಾವುದೇ ಕ್ಷೇತ್ರದೊಳಗೆ
ಈ ಅಮ್ಮ ಅನ್ನತಕ್ಕದ್ದು ಪಾರ್ವತಿ ದೇವಿ. ಅದರಲ್ಲಿ ಏನಾಯ್ತು ಈ ಜಗನ್ಮಾತೆ ಅನ್ನತಕ್ಕದ್ದು ಅವಳಿಗೆ 3 ಪ್ರಾಮುಖ್ಯತೆದ ಒಂದು ಸಮಾನತೆ ಇದ್ದರೆ ಮಾತ್ರ ಯಾವುದೇ ದೇವಾಲಯ ಅನ್ನತಕ್ಕ ಪ್ರಸಿದ್ಧ ಆಗ್ಬೇಕಾದ್ರೆ ಆ ದೇವಾಲಯದ ಶಕ್ತಿ ಪ್ರದರ್ಶನ ಆಗ್ಬೇಕಾದ್ರೆ. ಇಲ್ಲ ಅಂತಂದರೆ ಏನಾಯ್ತೋ ಈ ಅಸೂಯೆಗೆ ಏನಾಯ್ತೋ ಇಲ್ಲಿ ಜನಗಳೇನಾಯ್ತೋ ಸ್ವಲ್ಪ ಕೆಡುಕುಗಳು ಜಾಸ್ತಿ ಮಾಡ್ತಾ ಇರ್ತಾರೆ. ಆ ಕೆಡುಕುಗಳಲ್ಲಿ ಏನೈತೆ ದೇವಸ್ಥಾನಗಳು ನಿಂದಿಸ್ತಾ ಹೋಗ್ತಾ ಇರ್ತಾರೆ. ದಿನನಿತ್ಯ ಜನ ಕಮ್ಮಿ ಆಗ್ತಾ ಇರೋದು, ಮತ್ತು ಆ ದೇವಾಲಯ ಕುಸಿತ ಬರ್ತಾ ಇರೋದು, ಜನಾಕರ್ಷಣೆ ಕಮ್ಮಿ ಆಗುತ್ತೆ. ಆ ಜನಾಕರ್ಷಣೆ ಅನ್ನತಕ್ಕದನ್ನು ನಾವು ಪುನಃ ಯಾವ ರೀತಿ ಅದನ್ನು ಮಾಡ್ಕೊಬೇಕು ಅಂದಾಗ ಆ ಜನಾಕರ್ಷಣೆಗಳಿಗೆ ಅದನ್ನು ನಾವು ಇಲ್ಲಿ ಕಟ್ ಮಾಡಿರ್ತಾರೆ. ಆ ದೇವಾಲಯ ಕ್ಷೇತ್ರಗಳನ್ನ ಕಟ್ ಮಾಡ್ತಾರೆ. ಅಂಥವನ್ನ ನಾನೈತೆ ಈ ಕ್ಷೇತ್ರದಲ್ಲಿ ಸರಿಪಡಿಸ್ಕೊಂತೀನಿ. ಇದರಲ್ಲಿ ನಾವು ಕಟ್ಟೇಳು ಸಾಗರ ಒಡೆದು ಕಟ್ಟಿದವನ ಕಟ್ಟು ಪಟ್ಟನೆ ಒಡೆದೋಗಲು ನಾ ಕಟ್ಟಿದ ಕಟ್ಟು ಒಡೆದಿದ್ರೆ ಪರಮೇಶ್ವರನ ಆಣೆ ಪಾರ್ವತಿ ಆಣೆ ಓಂ ಜಂಬಾಳ ಸದ್ಗುರುವೆ ಅಂತ ಗುರುಗಳನ್ನ ಆಶೀರ್ವಾದ ಇರ್ತಾನೆ. ಆ ಮುಖಾಂತರ ಏನೈತೆ ಊರ ಕಟ್ಟು, ಗ್ರಾಮ ದೇವಾಲಯ ಕಟ್ಟು, ದೇವಿ ಕಟ್ಟು, ಆ ದೇವಾಲಯ ದಿಕ್ಪಾಲಕರ ಕಟ್ಟು, ಇದ್ರಾಗೆ ಚೌಡಿ ಕಟ್ಟು, ಭೂತ ಕಟ್ಟು, ಪೇಚಾತಿ ಕಟ್ಟು, ಇದರನ್ನೇನಾಯ್ತು ಸರ್ವಗ್ರಹಾದಿಗಳ ಕಟ್ಟು, ಇದರ ಆಕಾಶ ಕಟ್ಟು, ಪಾತಾಳ ಕಟ್ಟು, ಜಲ ಕಟ್ಟು, ಸರ್ವಗ್ರಹಾದಿಗಳ ಕಟ್ಟು ಅಂತ ಹೇಳ್ಬಿಟ್ಟು ಆಮೇಲೆ ಏನೈತೆ ಈ ಕಟ್ಟುಗಳ ಮುಖಾಂತರ ಈ ದಿಕ್ಕುಗಳನ್ನ ನಾವು ಕಟ್ಟುಗಳನ್ನ ಇನ್ನೂ ಸ್ವಲ್ಪ ಜಾಸ್ತಿ ಇದನ್ನು ಶಾರ್ಟ್ಕಟ್ ಮಂತ್ರ ಹೇಳ್ತಾ ಇದ್ದೀನಿ ನಾನು. ಮಂತ್ರಗಳೇನೈತೆ ಲಾಂಗ್ ಐತೆ, ನನಗೆ ಎಷ್ಟು ಬೇಕೋ ಇದನ್ನೊಂದು ಸ್ವಲ್ಪ ವಿದ್ಯೆ ಗೊತ್ತಿಲ್ಲ ಅಂತ ಅನ್ನೋದು ಜನ ಈನ್ಗರೆ ಇರ್ತಾರೆ ಅಂತನ ನಾನು ಈ ವಿದ್ಯೆಗಳನ್ನ ನಾನು ಏನೈತೆ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿದ್ಯೆ ಅನ್ನತಕ್ಕ ಈ ಮಂತ್ರ ತಗೊಂಡು ತಂತ್ರ ಮಂತ್ರ ಪ್ರಯೋಗ ಈ 3 ಇದ್ದರೆ ಮಾತ್ರ ಪ್ರಯೋಗ ಕೆಲಸ ಮಾಡ್ತಾವಣ್ಣ. ಇದರಲ್ಲಿ ಯಾವುದೋ ಒಂದು ಆತಂದ್ರೆ ಆಗಲ್ಲ. ಇದು ಅಮ್ಮ ವಿಚಾರಣೆ ಕೊಡ್ತು ಇದರಲ್ಲಿ ನಮಗೆ ಆಗುತ್ತೆ ಅನ್ನೋ ಅಲ್ಲಿಂದ ತನಕ ಸಮಯ ನೋಡೋದಕ್ಕೆ ಅವ್ರಿಗಾಗಲ್ಲ. ಇಲ್ಲ ನನಗೆ ಭೂಮಿ ಅರ್ಜೆಂಟ್ ಐತೆ, ಇಲ್ಲಾಂದ್ರೆ ಅವ್ರೇನಾದರೂ ಒಂದು ತಾಂತ್ರಿಕ ಪ್ರಯೋಗ ಹುಡುಕಿ ಇದರಲ್ಲಿ ಆದಷ್ಟು ಬೇಗ ನನಗೇನಾಯ್ತು ನನ್ನ ಸೋಲು ಕಾಣಿಸ್ತಾರೆ, ನನಗೆ ಅಲ್ಲಿ ಸೋಲಾಗುತ್ತೆ, ಅವ್ರಿಗೆ ಗೆಲುವಾಗುತ್ತೆ ಅನ್ನೋದೊಂದು ಆತಂಕಗಳು ಇರ್ತವೆ. ಅಂಥದ್ರಾಗ ಏನಾಗುತ್ತೆ ಇಂಥದ್ರಾಗೇನೈತೆ ಅಮ್ಮ ಎತ್ತಿದ ಕೈ ಮಾಡಿಕೊಡ್ತಾರೆ. ಇದರಲ್ಲಿ ನಾನೇನೈತೆ ಅಮ್ಮನ ವಿಚಾರಣೆ ಅನ್ನತಕ್ಕದ್ದು ನನ್ನ ಸಹಾರ್ಜಿತ ಪ್ರಯೋಗದೊಳಗೆ ನಾನು ಅಮ್ಮನ ಸಹಾಯದ ತಾಂಡೆ ಮಾಡೋದು. ಅಮ್ಮನ ಸಹಾಯ ಮತ್ತು ಗುರು ಸಹಾಯ ಇವೆರಡು ಸಹಾಯದಿಂದ ನಾನು ಇದನ್ನು ಕ್ಲಿಯರ್ ಮಾಡ್ಕೊಡ್ತೀನಿ. ಯಾವ ರೀತಿ ಇದನ್ನು ಇಲ್ಲಿ ಈ ಶಕ್ತಿ ಈ ಸ್ಥಾನದೊಳಗೆ ಒಂದು ವಿವಾಹ ಅನ್ನತಕ್ಕದ್ದನ್ನ ದೋಷ ಆಗಿರ್ತೈತೆ, ಮತ್ತು ಒಂದು ಸಂತಾನಕ್ಕೇನೈತೆ ದೋಷ ಉಂಟಾಗಿರ್ತೈತೆ. ಒಂದು ಅದಕ್ಕೆ ಒಂದು ಸರ್ಪ ಕಟ್ಟುಗಳು ಮತ್ತು ಒಂದು ಸರ್ಪದಿಂದ ದೋಷ ವಿಮುಕ್ತಿ ಮಾಡ್ತೀನಿ. ಮತ್ತು ಅನಾರೋಗ್ಯಗಳದಿಂದ ಬಾಳಿಸ್ತಾ ಇರ್ತಾರೆ. ಇದಕ್ಕಿದ್ದಂಗೆ ಚೆನ್ನಾಗಿದೆ ಅಂತ ವ್ಯಕ್ತಿ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಆ ಅನಾರೋಗ್ಯಕ್ಕೆ ತುತ್ತಾಗಬೇಕಾದಾಗ ಏನಾಯ್ತು ಮಾಮೂಲಿ ಜ್ವರ, ಸುಳಿ, ತಲೆನೋವು ಬರೋದು ವಾತಾವರಣ ಪ್ರಕೃತಿಯ ಸಮಯ ಅದು. ಇದು ಬೇಕಾಗದೇ ಒಂದು ದೊಡ್ಡ ಅನಾರೋಗ್ಯ ತುತ್ತಾಗುತ್ತಲ್ಲವ ಜನ ಇದಕ್ಕೇನಾಯ್ತು ಇದಕ್ಕೇನಾಯ್ತು ಒಂದು ಜನರಿಂದ ಆಗೋಂಥ ಕ್ರಿಯೆ, ಇದು ಪ್ರಯೋಗ ಅಂತ ಕರಿತೀವಿ ನಾವು. ಈ ಪ್ರಯೋಗದೊಳಗೇನಾಯ್ತು ಅದನ್ನು ಪ್ರಯೋಗ ಯಾವ ರೀತಿ ಮಾಡಿದ್ದಾರೆ, ಅದನ್ನು ಮಶಾಣದೊಳಗೆ ಮಾಡಿದ್ದಾರೆ, ಇಲ್ಲ 3 ದಾರಿ ಕೂಡ್ರತ ಮಾಡಿದ್ದಾರೆ, ಇಲ್ಲ ಇವ್ರ ಮನೆ ಹತ್ರ ಮಾಡಿದ್ದಾರೆ. ಇದನ್ನು ಗುರುತಿಸ್ಕೊಂತೀವಿ. ಇದನ್ನು ಗುರುತಿಸ್ಕೊಂಡು ಏನಾಗುತ್ತೆ ಆ ಮನ್ಸನಿಗೆ ದಟ್ಟ ದರಿದ್ರಕ್ಕೆ ಅವಶ್ಯಕತೆ. ದಟ್ಟನೇ ದರಿದ್ರ. ಅವ್ನಿಗೆ ಯಾವುದೇ ರೀತಿಯಾದಂಥ ಏನು ಮಾಡೋಕ್ಕೆ ಹೋದ್ರೂ ಅವನಿಗೆ ಏಳಿಗೆ ಆಗಲ್ಲ. ಏನು ಮಾಡೋಕ್ಕೂ ಕೆಲಸ ಇಂಟ್ರೆಸ್ಟ್ ಬರಲ್ಲ. ಕೈ ಕಟ್ಟಿ ಹಾಕಿದಂಗೆ ಜೀವನ ಒಂದು. ಅದರಲ್ಲಿ ಅವನು ಉಳಿಬೇಕೋ ಸಾಯ್ಬೇಕೋ ಈ ಪ್ರಪಂಚದಲ್ಲಿ ಬದುಕಬೇಕು ಅಂದರೆ ಹಣ ಮುಖ್ಯ ಆಗುತ್ತೆ. ಮತ್ತು ಈ ಹಣ ಮುಖ್ಯದೊಳಗೇನಾಯಿತು ಈ ನಮಗೆ ಹೊಂದಾಣಿಕೆ ಏನತಕ್ಕದ್ದು ಕೈ ಜೋಡಿಸೋರಿರಲ್ಲ. ಮನೆ ಒಳಗೇನಾಯ್ತು ಜಗಳಗಳು ಜಾಸ್ತಿ ಆಗ್ತಾ ಇರ್ತವೆ. ಕಷ್ಟದ ಮೇಲೆ ಕಷ್ಟಗಳು, ಈ ಕಷ್ಟನೇ ಎದುರಿಸ್ತಾನ ಮನೆಗೆ ಅರ್ಥ ಮಾಡ್ಕೊಂಡಿಲ್ದಂಥ ಪರಿಸ್ಥಿತಿ ಒಳಗೆ ಮನೆಗೆ ಅವ್ರನ್ನ ಅರ್ಥ ಮಾಡ್ಕೊಳತ್ತಾರಲ್ಲ. ಇಂಥ ಸಮಸ್ಯೆಗಳು ನಾವಿಲ್ಲಿ ಗುರುತಿಸ್ಕೊಂಡು ಅಂಥ ಸಮಸ್ಯೆ ಕುಟುಂಬಗಳನ್ನ ಒಂದು ಮಾಡ್ತಾ ಇದ್ದೀವಿ ಇಲ್ಲಿ. ಆನಂತರ ಮಾಂತ್ರಿಕ ಕ್ರಿಯೆಗಳನ್ನೇನೈತೆ ಕಟ್ ಮಾಡಿದ್ದಲ್ದಲೆ ಇನ್ನು ಇದನ್ನು ಯಾವ ರೀತಿ ನಾವು ಈ ಭೂಮಿ ಸ್ವತ್ತು ಈ ಕೋರ್ಟು ಕಚೇರಿ ಕದಾಹನ ಅಂತಕ್ಕದ್ದು, ಈ ಕೋರ್ಟು ಕಚೇರಿ ಒಳಗೇನೈತೆ ಭೂಮಿ ಸ್ವತ್ತಿನೊಳಗೇನೈತೆ ಎಲ್ಲೆಲ್ಲಿ ಯಾವ ರೀತಿ ಪ್ರಯೋಗ ಈ ಕೇಸು ಅನ್ನತಕ್ಕದ್ದು ನನ್ನಂತಲೇ ಆಗಬೇಕು, ಇದು ಭೂಮಿ ನನ್ನ ವಶನೇ ಆಗಬೇಕು ಅನ್ನತಕ್ಕದ್ದು ಒಂದು ಕ್ರಿಯೆ ಮಾಡ್ಕೊತಾರೆ ಅವ್ರು. ಆ ಕ್ರಿಯೆ ಮಾಡ್ಕೊಬೇಕಾದಾಗ ಆ ಭೂಮಿ ಜಾಗದ ಮಣ್ಣು ತರಿಸಿ ಆ ಭೂಮಿ ಜಾಗದ ಮಣ್ಣು ಮತ್ತು ಏನಾಯ್ತು ಅವರಲ್ಲಿ ಆ ಬೆಳೆ ಅನ್ನತಕ್ಕದ್ದನ್ನು ಏನು ಆ ಜಾಗದ್ದು ಅಲ್ಲಿ ಏನು ಇಟ್ಟವ್ರೆ ಅದನ್ನು ಅಲ್ಲದೆ ಒಂದಿಷ್ಟು ಕುರುಗಳನ್ನ ತಾಂತಾರೆ. ಆ ಕುರು ತಗೊಂಡ್ಬಿಟ್ಟು ಏನಾಯ್ತೋ ಇವ್ರ ಹೆಸರಲ್ಲಿ ಈ ಥರ ಈ ಜಾಗ ಇರೋದನ್ನ ಈ ಜಾಗ ಅವ್ರಿಗೆ ಅಂತೆ ಆಗ್ಬಾರ್ದು, ಇದು ಯಾವತ್ತೂ ನನ್ನಂತಲೇ ಬರಬೇಕು. ಇದನ್ನು ಒಬ್ಬರ ಗುರುಗಳ ಮುಖಾಂತರ ಒಂದು ದೇವಾಲಯಗಳ ಮುಖಾಂತರ ಸರ್ ಅದನ್ನು ಅವರಲ್ಲಿ ತಡೆ ಹಿಡಿತಾರೆ. ಇವ್ರ ಕಡೆ ಪರ ಲಾಯರು ಎಷ್ಟೇ ಪೇಪರು ಎಷ್ಟೇ ಎವಿಡೆನ್ಸ್ ಏನೇ ಇದ್ರೂ ಏನಾಯ್ತೋ ಅಲ್ಲಿ ನಡೆಯಲ್ಲ ಅಲ್ಲಿ ಮಂಕಾಗುತ್ತೆ. ಆ ಮಂಕಾಗ ಅಂಥ ಸಮಯದೊಳಗೆ ಏನಾಯ್ತು ಇಲ್ಲಿ ಕ್ರಿಯೆ ನಡೀತಾ ಇರ್ತೈತಿ.
ತನ್ನಲ್ಲಿ ಕಾಣದಲ್ಲಿ ಗೋಚರ ಆಗದಂಥ ಶಕ್ತಿ ತನ್ನಲ್ಲಿ ದೇಹದೊಳಗೆ ಮಲಿನ ಆಗುತ್ತೆ. ಈಗ ಮನುಷ್ಯನಿಗೆ ಜರ, ಸುಳಿ, ತಲೆನೋವು ಯಾವ ರೀತಿ ಆವರಿಸ್ಕೊಳತ್ತೋ ಪ್ರಕೃತಿ ಒಳಗೆ, ಅದೇ ರೀತಿ ಈ ಕ್ರಿಯೆನೂ ಅದರೊಳಗೆ ಹೋಗ್ಬಿಡುತ್ತೆ. ಅವನ ದೇಹಕ್ಕೆ ಆವರಿಸ್ಕೊಳ. ಈ ದೇಹಕ್ಕೆ ಹೆಂಗೆ ಮಾಡ್ತಾರೆ ಅಂದಾಗಣ, ಇವನಿಗೆ ಆ ದೇವರು ಸಪೋರ್ಟ್ ಆಗ್ತಾಯಿದೆ ಫಸ್ಟು ನೋಡ್ತಾರೆ. ಆ ದೇವ್ರನ್ನ ದಿಗ್ಬಂಧನ ಕಟ್ತಾರೆ. ಆ ದೇವ್ರನ್ನ ದಿಗ್ಬಂಧನೆ ಫಸ್ಟ್ ಕಟ್ತಾರೆ. ಆಮೇಲೆ ಏನೈತೆ ಅವ್ರ ಮನೆ ವಾಸಸ್ಥಳ ಯಾವುದಿದೆ ಗೃಹ ದಿಗ್ಬಂಧನ ಮಾಡ್ತಾರೆ. ಗೃಹ ದಿಗ್ಬಂಧನ ಮಾಡಿ ಆಮೇಲೆ ಆ ಗೃಹದೊಳಗೆ ಯಾರಿಗೆ ಕಷ್ಟ ಕೊಡಬೇಕು ಆ ದೇಹಗಳ್ನ ಕಟ್ ಮಾಡ್ತಾರೆ. ಆ ದೇಹ ದಿಗ್ಬಂಧನ ಮಾಡ್ತಾರೆ. ಆ ದೇಹಗಳ್ನ ದಿಗ್ಬಂಧನ ಮಾಡಿ ಆಮೇಲೆ ಅವ್ರನ್ನ ಆಟ ಆಡ್ಸಕ್ಕೆ ಮಾಟ ಮಾಡ್ಸೋಣ. ಯಾರಿಗೂ ನಾನು ಮಾಡಿಸ್ತೀನಿ ಅಂತ ಹೇಳಲ್ಲ, ಪಬ್ಲಿಕ್ಕಲ್ಲಿ ಬರಲ್ಲ. ಅದು ಎಲೆ ಮರೆ ಕಾಯಂಗೆ ಮಾಡಿಸ್ಬಿಟ್ಟು ಅದನ್ನೇನೈತೆ ಗೊತ್ತಾಗ್ದಂಗೆ ಆ ಕ್ರಿಯೆ ಹಿಂಬಾಲಿಸ್ತಾ ಇರ್ತಾರೆ ಅವ್ರಿಗೆ. ಈ ಥರ ಆಗಿದ್ದಾನೆ, ಈ ಥರ ನೋವು ಅನುಭವಿಸ್ತಾ ಇದ್ದಾನೆ, ನೀವು ಮಾಡ್ತಾ ಇರೋದು ಏಟು ಹೊಡಿತಾ ಐತೆ ಗುರುಜಿ. ಇವತ್ತು ಕೇಸ್ ಇತ್ತು, ನಾನು ಹೋಗಿದ್ದೆ. ಆ ಕೇಸ್ನೊಳಗೇನಾಯಿತು, ನನ್ನಂತಲೇ ಆಗಲಿಲ್ಲ, ಅವರಂತಲೇ ಆಯಿತು. ಅವಾಗೇನಾಗುತ್ತೆ, ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಮಾಡಿ ಬಿಡ್ತಾರೆ. ಯಾವುದೋ ದೇವ್ರ ರಕ್ಷಣೆ ಐತೆ, ಇವರೆಲ್ಲ ಹೋಗ್ತಾ ಇದ್ದಾರೆ, ಅಲ್ಲಿಗೇನೈತೆ ಆ ಜಾಗಕ್ಕೆ ಅವರ ದೇವಾಲಯಕ್ಕೆ ಹೋಗ್ಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಮಾಡ್ತಾರೆ. ನಾವು ಇಂಥ ತಗ ಏನೈತೆ ಈ ದೇವರು ಈ ಥರ ಕೇಳಿತ್ತಲ್ಲ, ಈ ಸತ್ಯ ನನಗೆ ಇಲ್ಲೇ ಸಿಕ್ಕಿದ್ದು ಈ ದೇವಾಲಯದಾಗೆ, ಈ ದೇವಾಲಯದ ಸತ್ಯ ಹೇಳಿತ್ತಲ್ಲ, ಅಲ್ಲಿಗೆ ಇವ್ರು ತಿರ್ಗಾ ಪುನಃ ಹೋಗಬಾರ್ದು. ಅಲ್ಲಿಗೆ ಹೋದರೆ ನಾವು ಮಾಡಿರೋ ಕ್ರಿಯೆ ಅಲ್ಲಿಗೆ ಗೊತ್ತಾಗುತ್ತೆ. ತಿರ್ಗಿ ಅದನ್ನು ಏನೈತೆ ಸ್ತಂಭನ ಮಾಡ್ತಾರೆ, ಕಟ್ ಮಾಡ್ತಾರೆ ಅಂತೀವಿ. ಓಕೆ, ಸ್ತಂಭನ ಅಂತ ನಾವು ಅಂತೀವಿ. ನಾವು ಅವರು ಕಟ್ ಮಾಡಬೇಕು ಅಂತ. ಆ ಕಟ್ಟನ್ನ ನಾವೇನೈತೆ ಇಲ್ಲಿ ಅಷ್ಟಮಂಡಲ ಹಾಕ್ತೀವಿ, ದೃಷ್ಟಿ ಕಟ್ ಹಾಕ್ತೀವಿ. ಇದ್ರಾಗೆ ಆ ಕಟ್ಗಳ ಮುಖಾಂತರ ನಾವು ಹೊಡ್ತೀವಿ, ಕ್ಲಿಯರ್ ಮಾಡಿಕೊಡ್ತೀವಿ. ಆವಾಗೇನಾಗುತ್ತೆ, ಇವ್ರಿಗೆ ಒಂದು ಸ್ವಲ್ಪ ರಿಲೀವ್ ಸಿಗುತ್ತೆ. ಇಲ್ಲಾಂದರೆ ಇವನು ಜೀವನ ಬದುಕೋದು ಭಾಳ ಕಷ್ಟ ಆಗ್ತಾನೆ. ಈ ಥರ ಏನೈತೆ ಈ ಅಮ್ಮ 3 ರೂಪಗಳಲ್ಲಿ ಇದನ್ನು ಕ್ಲಿಯರ್ ಮಾಡಿಕೊಡ್ತೈತೆ. ಇದರಲ್ಲಿ ಯಾವುದೇ ಅನಾರೋಗ್ಯದಿಂದ ಬರಳ್ತಾ ಇರೋರು ಮತ್ತೇನಾಯ್ತೋ ಯಾವುದು ಆಗಲ್ಲ, ಇಲ್ಲಿ ಜೀವ ಉಳ್ಕೊಳತ್ತಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಮೊನ್ನೆ ಒಂದು ಚಿತ್ರದುರ್ಗದಿಂದ ಏನಾಯ್ತೋ ಈ ಇದೆಲ್ಲ ಇದಾಗಿತ್ತು, ಉಳಿಯಲ್ಲ ಅಂತೇಳಿ ಡೇಟ್ ಕೊಟ್ಟದು. ಕ್ಯಾನ್ಸರು ಅಂತ ಹೇಳ್ಬಿಟ್ಟು ಚಿತ್ರದುರ್ಗದಲ್ಲಿ ಆಸ್ಪತ್ರೆಯಿಂದ ರಿಸಲ್ಟ್ ಆಯಿತು. ದವಡೆ ಗಂಟಲು. ಅದು ಏನಾಗಲ್ಲಪ್ಪ, ಸರಿಯಾಗುತ್ತೆ. ಅದು ಏನಾಗುತ್ತೆ ಅಣ್ಣ ಅಂದರೆ, ಇದು ಥೈರಾಯ್ಡ್ ಅಂತ ನಾವಿಲ್ಲಿ ಬರುತ್ತೆ. ಇದು ಏನೈತೆ ಈ ಶೀತ ವಾತಾವರಣದಲ್ಲಿ ಏನೈತೆ ಆ ಗಂಟುಗಳು ಬರ್ತವೆ. ಈ ಕೋಲ್ಡ್ ಎಫೆಕ್ಟ್ ಜಾಸ್ತಿ ಆಯ್ತು ಇವಾಗ. ಈ ಕೋಲ್ಡ್ ಎಫೆಕ್ಟ್ ಒಳಗೆ ಈ ಕಡೆ ಏನೈತೆ ಗಂಟು ಅದಾಗಿ ತಾನಾಗಿ ಬರ್ತವೆ. ಇವು ಮೊದಲೇನೈತೆ ಗದ್ಕಟ್ಟು ಅಂತ ಹೇಳ್ಬಿಟ್ಟು ಸಾರೆಕಾಯಿ ಬುಲ್ಡೆ ಹಾಕವು ನಾವು. ಈ ಥರ ಸಣ್ಣ ಸಣ್ಣ ಸಮಸ್ಯೆಗಳಿಗೇನೈತೆ ಡಾಕ್ಟ್ರುಗಳ್ಗೇನೈತೆ ಅದು ಕ್ರಿಯೆ ಗೊತ್ತಾಗಲ್ಲ. ಆ ಕ್ರಿಯೆಗಳಲ್ಲೂ ಏನೈತೆ ಅದನ್ನು ನಾವು ಕ್ಲಿಯರ್ ಮಾಡ್ಕೊಳಕ್ಕೆ ಜೀವ ಹೋಗೋ ಅಂಥದ್ದು ಅದನ್ನು ಆಪ್ರೇಷನ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ತಾನಾಗೆ ತಾನು ಇಳಿದೋಗುತ್ತೆ. ಅದಕ್ಕೆ ಏನು ಮಾಡಿರ್ತಾರೆ ಅದನ್ನು ನಾವು ಗುಣಪಡಿಸ್ಕೊಡ್ತಿದ್ದೀವಿ. ಮತ್ತು ಕೈಕಾಲು ಇದಕ್ಕಿದ್ದಂಗೆ ವಾಮಾಚಾರ ಆದಂಥ ವ್ಯಕ್ತಿಗೆ ಯಾವ ರೀತಿ ಇದು ಅನಾರೋಗ್ಯ ಸೃಷ್ಟಿಯಾಗುತ್ತೆ, ನಮ್ಗೆ ಯಾವ ರೀತಿ ಇದನ್ನು ಪತ್ತೆ ಹಚ್ಚಬೇಕು ಅಂತ. ಮೊದಲು ಏನಾಗುತ್ತೆ ಅಣ್ಣ, ಊಟದೊಳಗೇನೈತೆ ತಲೆ ಕೂದಲು ಸಿಗ್ತಾ ಇರ್ತವೆ. ಮತ್ತು ಅನ್ನದೊಳಗೆ ಕಲ್ಲು ಇರ್ತೈತೆ, ಅವ್ರು ಎಷ್ಟೇ ಕ್ಲಿಯರ್ ಮಾಡಿದ್ರು. ಮತ್ತೇನೈತೆ ಮನ್ಸೂನಿಗೆ ಒಂಥರ ಭಯ ಆವರಿಸ್ತಾ ಇರ್ತೈತೆ. ಆ ಭಯ ಅನ್ನತಕ್ಕದ್ದು ಆವರಿಸ್ತಾ ಇರುವಾಗ ಮತ್ತೇನಾಯ್ತು, ಈ ಹೃದಯ ಅನ್ನತಕ್ಕದ್ದು ಯಾವಾಗಲೂ ಒಂದು ಸ್ವಲ್ಪ ನೋವು ಬರ್ತಾ ಇರ್ತೈತೆ. ಅದು ಅಲ್ಲದೆ ಮತ್ತೆ ಈ ಸುಸ್ತಾಗ್ತಾ ಇರೋದು, ಸುಸ್ತಾಗೋದು ಏನೈತೆ, ಯಾವುದೊಂದು ಕೆಲಸ ಮಾಡೋಕ್ಕೆ ಮನಸ್ಸು ಬರಲ್ಲ. ಜೀವನ ಹತೋಟಿ ಅನ್ನತಕ್ಕದ್ದು ಅವನಿಗಿರಲ್ಲ. ಮನೆ ಒಳಗೆ ಯಾವಾಗಲೂ ಜಗಳ ಸಂಭವಿಸ್ತಾ ಇರ್ತದೆ. ಇವೆಲ್ಲ ಏನೈತೆ ಈ ಕ್ರಿಯೆಯಿಂದ ಆಗ್ತಾರಂಥವು. ಅವರು ಚೌಡಿ ಬಳಸ್ಕೊಂಡಿರ್ತಾನ, ಇಲ್ಲ ಕರ್ಣ ಪಿಚಾಚಿ ಬಳಸ್ಕೊಂಡಿರ್ತಾರ, ಇಲ್ಲ ಯಾವ ಯಕ್ಷಿಣಿ ಬಳಸ್ಕೊಂತಾರ, ಇಲ್ಲ ಅಂತ ಅಂದರೆ ಒಂದು ಯಾವುದು ಆತ್ಮಗಳನ್ನ ಬೆಳೆಸ್ಕೊಂತಾರ. ಯಾವುದು ರೀಸೆಂಟ್ ಒಳಗೆ ಸತ್ರ ಅಂತ 15 ದಿನ ಆಗಿರೋಂಥವು, ಇಲ್ಲ 11 ದಿನದ ಒಳಗಿರೋಂಥ ಕಾರ್ಯ ಮುಗಿಸ್ತಲೇ ಇರೋಂಥವು ಇವು ಆತ್ಮಗಳನ್ನ ಏನೈತೆ ಅವ್ರು ಸಿದ್ಧಿ ಮಾಡ್ಕೊತಾರೆ. ಅದು ಎಂಥದನ್ನ ಕಾರ್ಯಗಳನ್ನ ಮಾಡಿಸ್ಕೊಂಬೋದು, ಜಯಿಸ್ಕೊಬೋದು. ಅಂಥವನ್ನೆಲ್ಲ ಏನೈತೆ ಇಲ್ಲಿ ಸದೆ ಬಡ್ಕೊಂಡು ಅಮ್ಮ ಬರೋ ಭಕ್ತಾದಿಗಳ್ನ ಕಷ್ಟಗಳ್ನ ನೋವುಗಳ್ನ ಪರಿಹರಿಸ್ಕೊಂಡು ಈ ಕ್ಷೇತ್ರದಲ್ಲಿ ನೆಲೆ ನಿಂತೈತಮ್ಮ. ಇದನ್ನು ನಾನೇನೈತೆ ಇದನ್ನು ಯಾಕೆ ನಾನು ಈ ಪ್ರಚಾರದಲ್ಲಿಗೆ ಈ ಅಮ್ಮನ ವಿಚಾರಣೆ ಕೊಡ್ತಾ ಇದ್ದೀನಿ ಅಂದರೆ, ಒಂದು ಸತಿ ಬಂದು ನನಗೇನಾಯ್ತು ಅಮ್ಮ ವಿಚಾರಣೆ ಕೊಡ್ತು, ಸರಿ ಆಯಿತು. 2ನೇ ಸತಿ ಕೊಟ್ಟರು ನನಗೆ ಬಂದರೆ ನಾನು ಅಷ್ಟು ದೂರ ಇದು ಬರೋಕ್ಕಲ್ಲ ಅಂದರೆ ಅಮ್ಮ ಏನು ಆಗ್ತಾನೆ ಕೊಡ್ತಾ ಅದನ್ನು ಪಾಲಿಸ್ಲೇಬೇಕು. ನಾವು ಒಂದು ಸತಿ ನೀನು ದೇವಾಲಯ ಅನ್ನೋತಕ್ಕದ್ದು ನಿನ್ನಲ್ಲಿ ಸೋಲು ಅನ್ನೋತಕ್ಕದ್ದು ನೀನು ಕಾಣ್ತಾ ಇರಬೇಕಾದಾಗ ನೀನು ಗೆಲುವಿನ ಕಡೆಗೆ ಪ್ರಯತ್ನ ಪಡಲೇಬೇಕು. ಈಗ ಅವನೇ ಮಾಡ್ತಾ ಇದ್ದಾನೆ, ನಿನ್ನ ಎದುರಾಳಿ ಅನ್ನತಕ್ಕದ್ದು ಅವಮಾನ ಮತ್ತು ಸೋಲನ್ನ ಅವನು ಅನುಭವಿಸೋಕ್ಕೆ ಇಷ್ಟಪಡಲ್ಲ. ಇದನ್ನು ನಾನು ಗೆಲ್ಲೇಬೇಕು ಎಷ್ಟರಾಗಲಿ ಅಂತ ಮಾಂತ್ರಿಕನ ಹತ್ರ ಹಣ ಕೊಟ್ಟಿರ್ತಾನೆ ಅವನು.
ಹಣ ಕೊಟ್ಟು ನನಗೆ ಈ ಕೆಲಸ ಸಾಧನೆ ಆಗಲೇಬೇಕು ಗುರುಗಳೇ ಅಂತ ಹೇಳ್ಬಿಟ್ಟು ಅವನು ಏನೈತೆ ಅಲ್ಲಿ ಮೊನ್ನೆನೇ ಕೊಟ್ಟಿರ್ತಾನೆ. ಅವನು ಎಷ್ಟೇ ಆಗಿರಲಿ ಆಯಿತು ಅಂತ ನಾನು ಕೆಲಸ ಒಪ್ಪಿರ್ತಾನೆ. ಅವನಿಗೆ ಇವನೇನೈತೆ ಎಲ್ಲ ಹೋಗ್ಯಾರ ಎಲ್ಲ ದೇವಸ್ಥಾನದಾಗ ಪರಿಹಾರ ಮಾಡ್ಕೊಂಬಂದ್ರು ತಿರ್ಗಾ ಪುನಃ ಒಂದು ಮಾಡ್ತಾನೆ ಅವನು. ಆವಾಗ ಇವರು ಮಾಡ್ಕೊಂಬೇಕಾದಾಗ ಮನೆಗೆ ಒಂದು ಬಂದೋಬಸ್ತ್ ಬೇಕು. ಗೃಹ ದಿಗ್ಬಂಧನ ಆಗದಂಗೆ ಓಕೆ ಗೃಹನ ಅನ್ನತಕ್ಕದ ರಕ್ಷಣೆಗೆ ಏನೈತೆ ಇವ್ರಿಗೊಂದು ಬಲ ಇರಬೇಕು, ದೈವ ಆಕರ್ಷಣೆ. ಇವ್ರಿಗೇನೈತೋ ಇವ್ರ ಅಣ್ಣತಮ್ಮದಿರಾಗಿರ್ಬೋದು, ಇವ್ರ ಸಂಬಂಧಿಕರಾಗಿರ್ಬೋದು, ಯಾರು ಇವ್ರು ಒಡನಾಟಾಗಿರ್ತಾರಲ್ಲ ಇವ್ರ ಮೇಲೆ ಪ್ರಯೋಗ ಕ್ರಿಯೆ ಮಾಡೋರು, ಆ ಪ್ರಯೋಗ ಕ್ರಿಯೆ ಅವ್ರಿಗೇನೈತೆ ಅವ್ರ ಮನೆ ದೇವರು ಅದು ಅವ್ರ ಒಂದು ರಕ್ಷಣೆ ಮಾಡೋ ದೇವರು ಅವ್ರಿಗೆ ಗೊತ್ತಿರ್ತೈತಿ. ಆ ದೇವರು ಬಂಧನ ಸಿಕ್ಕೊಂಡ್ರೆ ಇನ್ನೊಂದು ದೇವ್ರ ರಕ್ಷಣೆಗೆ ಇರ್ಬೇಕಾಗತ್ತೆ ನಮ್ಗೆ. ಆವಾಗ ಏನೈತೆ ಈ ದೇವ್ರ ಬಂಧನ ಆಗಿದ್ದಾಗ ಆ ದೇವ್ರಿಂದ ರಕ್ಷಣೆ ಆಗುತ್ತೆ. ದೇವ್ರನ್ನ ಕಟ್ಟಾಕ್ಬೋದಾ ಅಂತಾರೆ. ದೇವ್ರನ್ನ ಕಟ್ಟಿಬಿಟ್ಟೆ ಕಣ್ಣು ಕಟ್ಟಿ ದೃಷ್ಟಿ ಕಟ್ಟಿ ಏನೈತೆ ವಾಕ್ಸಿದ್ಧಿ ಕಟ್ಟಿ ನೇತ್ರ ಕಟ್ ಮಾಡ್ತಾರೆ. ನೇತ್ರ ಸ್ತಂಭನ ವಾಕ್ಸ್ತಂಭನ ಅಂತ ಹೇಳ್ಬಿಟ್ಟು ವಾಕ್ಸ್ತಂಭನ ನೇತ್ರ ಸ್ತಂಭನ ಬರೀ ಏನೈತೆ ಇದನ್ನು ಕೇಳಿ ಏನು ಮಾಡೋಕ್ಕಾಗಲ್ಲ ದೇವರು. ಇದನ್ನೇನೈತೆ ಪ್ರಾಣ ಕಟ್ ಮಾಡ್ತಾರೆ. ಆ ಕಟ್ ಮಾಡ್ದಂಥ ಸಮಯದೊಳಗೆ ಇಷ್ಟು ಗಂಟೆ ಇಷ್ಟು ಗಳಿಗೆ ಅಂತ ಎಲ್ಲದಕ್ಕೂ ಮನ್ನೆನೇ ಕೊಡಲೇಬೇಕಾಗುತ್ತೆ. ಮತ್ತು ದೇವ್ರನ್ನೇ ಕಟ್ಟಾಕಿ ಮೇಲೆ ದೇವ್ರು ಏನಕ್ಕೆ ಅಂತ ಅನ್ಬೋದು. ದೇವ್ರು ನಮ್ಗೆ ಏನಕ್ಕೆ ಉಚ್ಚಾರಣೆ ಕೊಡಬೇಕು, ದೇವ್ರ ವಿಚಾರಣೆ ದೇವ್ರಿಗೆ ಏನತಕ್ಕದ್ದು ಯಾವುದೇ ಆದಂಥದ್ದು ಅದಕ್ಕೂ ಒಂದು ಗೌರವ ಕೊಡೋಂಥ ವ್ಯಕ್ತಿತ್ವ. ಒಂದು ಏನು ಮಂತ್ರಕ್ಕೆ ಒಂದು ತಂತ್ರಕ್ಕೆ ಒಂದು ಏನೈತೆ ಅದು ಏನೈತೆ ಇರುತ್ತೆ. ಅದನ್ನು ಯಾವ ರೀತಿ ಅದನ್ನು ಆ ಸಮಯ ಬರೋವರೆಗೂ ಕಾಯ್ತಾ ಇರ್ತಾರೆ. ಈಗ ನಾವು ಎಕ್ಸಾಂಪಲ್ ಅಂದರೆ ಈಗ ಮಹಿಷಾಸುರ ಏನೈತೆ ಮಹಿಷಿ ಏನತಕ್ಕದ್ದು ಹರಿಹರ ಪುತ್ರ ಗಂಡಿಗೆ ಏನೈತಕ್ಕದನ್ನು ಸಂತಾನ ಆಗಿ ಅವನು ಮಗುವಾಗಿ ನನಗೆ ಕೊಲ್ಲಬೇಕು ಅಂತ ಅದನ್ನು ಹೊರತಾಂಡ್ರು. ಹೌದು. ಅವಳು ನನಗೆ ಸಾವಿಲ್ಲ ಅಂತ ಹೇಳಿಟ್ಟು ಜಮದಲ್ಲಿ ಮೆರಿತಾ ಇದ್ಲು. ಇನ್ನು ಏನೈತೆ ಇಂದ್ರಾದಿಗಳ್ನ ದೇವತೆಗಳ್ನೆಲ್ಲ ನರಕನ ಕೊಡ್ಕೊಂಡು. ಆದರೆ ಆ ಸಮಯ ಬರೋವರೆಗೂ ನೀವು ದೇವರು ಅಲ್ವಾ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ಬಿಟ್ಟು ಅವ್ರು ಬಂದು ಯಾಕೆ ಕೊಲ್ಲಕ್ಕಾಗಲಿಲ್ಲ. ಯಾಕೆ ಆ ಕಾಲ ಸಮಯ ಬರ್ಬೇಕು. ಅದು ಓಕೆ ಅಲ್ಲಿವರೆಗೂ ಕಾಯಬೇಕು. ಕಾಲಾಯ ತಸ್ಮೆಹೇ ನಿನ್ನ ಕಾಪಾಡ್ತೀನಿ ಅಂತ ನಾನು ಭರವಸೆ ಕೊಟ್ಟಿದ್ದೀನಿ. ನಿನ್ನ ಕಷ್ಟ ನಾನು ಹೋಗ್ಲಾಡಿಸ್ತೀನಿ, ನಿನ್ನ ಕಣ್ಣೀರು ಹೊಡೆಸ್ತೀನಿ, ನಿನಗಾಗಿರೋ ಅಂಥ ಪ್ರಯೋಗ ನಾನು ಏನೈತೆ ಗುಣಪಡಿಸಿದ್ದೀನಿ. ಆದರೆ ಅದನ್ನು ಕಾಲ ಬರೋವರೆಗೂ ತಾಳ್ಮೆಯಿಂದ ಇರು. ಯಾವುದಕ್ಕೂ ಆವೇಶ ತಗೊಬಾರ್ದು, ದುಡುಕ್ಬಾರ್ದು. ದುಡುಕುತನ ಮತ್ತೇನೈತೆ ಆವೇಶ ಮನ್ಸನ್ನ ಅದೇ ಬೇಗ ಹಾಳು ಮಾಡೋದು. ಅದಕ್ಕೋಸ್ಕರನೈತೆ ಯಾವಾಗ ಅವನು ಪ್ರಾಯಕ್ಕೆ ಬಂದು ಆ ಕಾಲ ಬಂದು ಅವನು ಸಮಾರ ಮಾಡಿ ಅವಳು ಹೋಯ್ತು ಅಂತ್ಯ ಆಯ್ತು. ಅದೇ ರೀತಿ ಯಾಕೆ ಅದನ್ನು ಅಷ್ಟು ದೇವ್ರಿಗೆ ನಾನು ಇದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ನಿಮಗಲ್ಲಿ ಒಂದು ಪವರ್ ಇರಬೇಕು, ಮತ್ತು ಒಂದು ನಿಮಗೆ ಕಾಪಾಡೋಂಥ ಶಕ್ತಿ ನಿಮ್ಮ ಹಿಂದೆ ಮುಂದೆ ಇರಬೇಕು. ಮಮ ರಕ್ಷ ನಮ್ಮ ಏನೈತೆ ಮಮ ರಕ್ಷ ನಮ್ಮ ಆತ್ಮರಕ್ಷೆ ನಮಗೆ ಮಮ ದೇಹ ರಕ್ಷ. ಮಮ ಅಂತಂದರೆ ಇದು ನಮ್ಮದದ್ದು, ನಮ್ಮ ದೇಹನ ತಕ್ಕದನ್ನು ಈ ದೇಹದಲ್ಲಿ ಏನಾಯ್ತೋ ಆತ್ಮ ದೂರವಾಗೋವರೆಗೂ ನಮಗೇನಾಯ್ತೋ ಒಂದು ದೇವರಿಂದ ನಮಗೆ ರಕ್ಷಣೆ ಆಗಬೇಕು. ನಾವು ಆ ಮಂತ್ರ ಅನ್ನತಕ್ಕದನ್ನು ತಗೊಂಡು ಆ ಮಂತ್ರದೊಳಗೆ ಮಮ ದೇಹ ರಕ್ಷ ಮಮ ಆತ್ಮಶುದ್ಧಿ ಅಂತ ನಾವೇನಂತೀವಿ. ಇವು ಆತ್ಮಶುದ್ಧಿ ಆದಾಗ ಆತ್ಮ ದೇಹ ರಕ್ಷಣೆ ಆದಾಗ ನಮ್ಮನ್ನು ದೇವ್ರು ಕಾಪಾಡ್ತಾ ಇರ್ತಾನೆ. ಇಷ್ಟನ್ನ ನಾವು ಯಾವ ದೇವ್ರಿಗೆ ನಾವು ಹೋದ್ರೂ ನಮ್ಮ ಕಷ್ಟನೇ ಪರಿಹಾರ ಆಗಲಿಲ್ಲ ಅಂದಾಗ ಅಂಥ ದೇವಾಲಯಗಳಲ್ಲಿ ಏನೈತೆ ನಿಮ್ಗೆ ಎಲ್ಲಿ ನಿಜವಾದ ಶಕ್ತಿ ನಿಮ್ಗೆ ವಿಚಾರಣೆ ಎಲ್ಲಿ ಸಿಗುತ್ತೋ ಆ ವಿಚಾರಣೆ ಅನ್ನತಕ್ಕದ್ದನ್ನು ಅಲ್ಲೇ ಹಿಂಬಾಲಿಸ್ಬೇಕು. ಯಾಕೆ ಅಂದರೆ ಅದನ್ನು ನಿಮ್ಮ ಎದುರಾಳಿ ಅನ್ನತಕ್ಕದ್ದು ಮಾಡ್ತಲೇ ಇರ್ತಾನೆ ನಾವು ಪ್ರಯೋಗ. ಅವ್ನು ಕೈ ಕಟ್ಕೊಂಡು ಕುಂತ್ಕೊಳಲ್ಲ. ಅವನು ನೀವು ಅಂದರೆ ದೇವಸ್ಥಾನಗಳಿಗೆ ಓಡಾಡ್ತಾ ಇರ್ಬೇಕು, ಅವ್ನು ಓಡಾಡಂಗಿಲ್ಲ. ಅವನ ಹತ್ರ ಅಲ್ಲೇ ಶಕ್ತಿ ಇರುತ್ತೆ, ಅಲ್ಲೇ ಇರುತ್ತೆ, ಅವ್ನು ಮಾಡೋ ಕುಂತಲ್ಲೇ ಮಾಡ್ತಾ ಇರ್ತಾನೆ. ಅವನೇನೈತೆ ಅಲ್ಲೇ ಸ್ವಾಹ ಕೊಡ್ತಾನೆ. ನಿಮ್ಮ ಹೆಸ್ರುಗಳು ಇರ್ತಾನೆ, ನಿಮ್ದು ಏನೈತೆ ಎಲ್ಲ ಥರದ್ದು ಇರ್ತೈತೆ, ಅಲ್ಲೇ ಸ್ವಾಹ ಕೊಟ್ಟು ಅಲ್ಲಿಂದಲೇ ಏನೈತೆ ಆ ಶಕ್ತಿ ಬಿಡ್ತಾನೆ. ಏನಾಯ್ತು ಏನು ಮಾಡ್ತಾನೆ ನೋಡಂತ. ಇದು ಯಾಕೆಂದರೆ ನಾನು ಹಿಂದೆ ಶುಕ್ಲಾಚಾರಿಗಳು ಅಂತ ಹೇಳಿದ್ದೆ. ಆ ಶುಕ್ಲಾಚಾರಿಗಳು ಯಾವ ರೀತಿ ಈ ವಿದ್ಯೆಗಳು ಅನ್ನೋತಕ್ಕದ್ದನ್ನು ಕಲಿಸಿ ಆ ಶುಕ್ಲಾಚಾರ್ಯ ಬಿಟ್ಟೋದಂಥ ವಿದ್ಯೆಗಳು ಇವತ್ತು ಯಾವ ರೀತಿ ಮಾಂತ್ರಿಕರುಗಳಿಗೆ ಉಪಯೋಗ ಆಗ್ತವೆ ಅಂತ. ಅದಕ್ಕೆ ನಮಗೇನೈತೆ ದೇವರ ಆಶ್ರಯ ಮತ್ತು ದೇವರ ನಮಗೆ ಅನುಗ್ರಹನೇ ನಮಗೆ. ಅವರು ನಮ್ಮನ್ನೇನೈತೆ ಅವರು ದಾನವರು, ನಾವು ಏನೈತೆ ಮಾನವರು. ಆದರೆ ದೈವನಕ್ಕೆ ಏನೈತೆ ಮಾನವಕ್ಕೂ ಏನೈತೆ ಒಂದು ಲಿಂಕು ಅವತ್ತಿಂದಲೂ ಬೆಳೀತಲೇ ಐತೆ ಇವತ್ತು. ಆದರೆ ದಾನವರು ಅಂದರೆ ರಾಕ್ಷಸಗಳವರು. ಆ ರಾಕ್ಷಸಗಳನ್ನ ಸಂಹಾರ ಮಾಡೋದೇ ಮತ್ತು ಮಾನವನೊಂದು ದೈವದ್ದು. ಆ ದೈವನ ಮಾನವನಿಗೆ ಏನೈತೋ ರಕ್ಷಣೆಯನ್ನು ತಕ್ಕದನ್ನು ಕೊಡ್ತಲೇ ಇರ್ತಾರೆ. ಆ ಮಾನವನ ರಕ್ಷಣೆಯನ್ನು ತಕ್ಕದನ್ನು ಕಾಪಾಡೋ ದೈವ ಇರ್ತೈತೆ. ಆ ದೈವಕ್ಕೆ ನಾವು ಸಮಾನ ಯಾವ ರೀತಿ ಇರಬೇಕು ಅಂದಾಗ ಆ ದೈವ ಯಾವ ರೀತಿ ನಮ್ಮನ್ನು ನಡೆಸ್ತೈತೋ, ಯಾವ ರೀತಿ ನಮಗೆ ಉಚ್ಚಾರಣೆ ಕೊಡುತ್ತೋ ಆ ದೈವ ಏನು ಮಾಡೋ ಅದನ್ನು ಆಜ್ಞೆ ಪ್ರಕಾರ ನಾವು ಹೋದಾಗ ನಾವು ಯಾವತ್ತೂ ಸೋಲು ಕಾಣೋಕ್ಕಾಗಲ್ಲ. ನಮಗೆ ಪ್ರಾಣದ ಅಪಾಯದಿಂದ ಪಾರಾಗ್ಬೋದು.
ಇದನ್ನು ನೆಗ್ಲೆಕ್ಟ್ ಮಾಡಿ ಪ್ರಾಣ ಕಳ್ಕೊಂಡ್ರೆ ಅವ್ರಣ್ಣ ಎಷ್ಟೋ ಈ ವಿಚಾರಗಳನ್ನ ನಾವು ಈ ಪ್ರಯೋಗಗಳು ಯಾವ ಥರ ನಡೀತವೆ, ಆಮೇಲೆ ಕೆಲವೊಂದಷ್ಟು ಸ್ಮಶಾನ ಪೂಜೆಗಳು ಇವುಗಳ ಬಗ್ಗೆ ಚಿಕ್ಕದಾಗಿ ಹೇಳಿದ್ರಿ. ಸೊ ಇವು ಯಾವ ರೀತಿ ನಡೀತವೆ, ಯಾವ ದಿನಗಳಲ್ಲಿ ಇವು ಇರ್ತವೆ, ಎಷ್ಟು ಡೇಂಜರ್ ಇರುತ್ತೆ ಇವು, ಮತ್ತು ಇವುಗಳಿಂದ ಯಾವ ಥರ ಸೇಫ್ ಆಗಬೇಕು, ಬಚಾವಾಗಬೇಕು, ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ಕೊಡ್ತೇನೆ. ಪ್ರಾಣಗಳು ಹೋಗ್ತವೆ, ಆದರೆ ನಾನು ವಿಡಿಯೋದಾಗ ಎಷ್ಟೋ ಜನ ಪ್ರಾಣ ಉಳಿಸ್ಕೊಟ್ಟಿದ್ದೀನಿ ನಾನು ಈ ಕ್ಷೇತ್ರದೊಳಗೆ. ಅದನ್ನು ಹೇಳ್ಕೊಂಡು ಹೋಗ್ತೀನಿ ವೀಕ್ಷಕರೇ. ನಮಸ್ತೆ. ಸೊ ವೀಕ್ಷಕರೇ, ಯಾಕಂದರೆ ಈಗ ಪ್ರಯೋಗಗಳ ಬಗ್ಗೆ ಸಪ್ರೇಟ್ ಒಂದಷ್ಟು ವಿಡಿಯೋಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀವಿ. ಒಂದು ಚಿಕ್ಕದಾಗಿ ದೇವಸ್ಥಾನದ್ದು ಏನು ನಡೀತಾ ಇದೆ, ದೇವಸ್ಥಾನದಲ್ಲಿ ಯಾವೆಲ್ಲ ಕೆಲಸಗಳು ನಡೀತಾವೆ ಅದ್ರ ಬಗ್ಗೆ ಗೋವಿಂದಣ್ಣವ್ರು ಮಾತಾಡೋರೆ. ಸೊ ಯಾವೆಲ್ಲ ಸಮಸ್ಯೆಗಳಿರೋರಿಗೆ ಇಲ್ಲಿ ಬಂದರೆ ಅದು ಹೆಲ್ಪ್ ಆಗುತ್ತೆ, ಸಮಸ್ಯೆಗಳು ಬಗೆಹರಿತವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಮತ್ತೆ ವಿಡಿಯೋಗಳ ಮೇಲೆ ಮಾತಾಡ್ತಾ ಹೋಗ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ.